ನೀವೆಲ್ಲ ಚಿಟ್ಟೆ ಪಾರ್ಕ್ ನೋಡಿರಬಹುದು. ಆದರೆ ಮಂಗಳೂರಲ್ಲಿ ನಡೆಯುತ್ತಿರುವ ಕರಾವಳಿ ಉತ್ಸವದ ಅಂಗವಾಗಿ ಕದ್ರಿ ಪಾರ್ಕ್ನಲ್ಲಿ ಈಗ ರೋಬೋಟಿಕ್ ಚಿಟ್ಟೆಗಳ ಪ್ರದರ್ಶನವನ್ನು ನೋಡಬಹುದಾಗಿದೆ. ಡಿಸೆಂಬರ್ 21ರಿಂದ ಜನವರಿ 19ರವರೆಗೆ ಈ ರೋಬೋಟಿಕ್ ಚಿಟ್ಟೆಗಳು ಪ್ರದರ್ಶನವನ್ನು ನೀಡಲಿದೆ. ಬೆಳಕಿನ ಚಿತ್ತಾರಗಳ ನಡುವೆ ರೋಬೋಟಿಕ್ ಚಿಟ್ಟೆಗಳು ಆಕರ್ಷಿಸುತ್ತಿದೆ. ಯಾಂತ್ರೀಕೃತವಾಗಿ ಹಾರುವಂತೆ ಚಿಟ್ಟೆಗಳನ್ನು ರಚಿಸಲಾಗಿದ್ದು, ಗಾತ್ರದಲ್ಲೂ ದೊಡ್ಡದಾಗಿ ವಿವಿಧ ಬಗೆಯ ಚಿಟ್ಟೆಗಳನ್ನು ಜನರಿಗೆ ಪರಿಚಯ ಮಾಡಿಕೊಡಲಾಗಿದೆ. ಈ ಆವರಣದ ಒಳಗೆ ತೆರಳುತ್ತಿದ್ದಂತೆ ಚಿಟ್ಟೆಗಳ ಲೋಕವನ್ನೇ ಸೃಷ್ಟಿ ಮಾಡಲಾಗಿದೆ. ಜೇನುನೊಣಗಳು, ವಿವಿಧ ಬಗೆಯ ನೊಣಗಳು, ವಿಭಿನ್ನ ಚಿಟ್ಟೆಗಳ ರೋಬೋಟಿಕ್ ಗೊಂಬೆಗಳ ಪ್ರದರ್ಶನಗಳನ್ನು ಇಲ್ಲಿ ನೋಡಬಹುದಾಗಿದೆ. ಕರಾವಳಿ ಉತ್ಸವದ ಅಂಗವಾಗಿ ಕದ್ರಿ ಪಾರ್ಕ್ನಲ್ಲಿ ಆಯೋಜಿಸಿರುವ ಮೊಟ್ಟಮೊದಲ ರೋಬೋಟಿಕ್ ಬಟರ್ಫ್ಲೈ ಶೋಗೆ ಚಾಲನೆ ಸಿಕ್ಕಿತು. ಇತ್ತೀಚಿನ ದಿನಗಳಲ್ಲಿ ನಗರ ಪ್ರದೇಶಗಳಲ್ಲಿ ಚಿಟ್ಟೆಗಳ ಸಂಖ್ಯೆ ಕಡಿಮೆಯಾಗುತ್ತಿದ್ದು, ಚಿಟ್ಟೆಗಳ ಸಂರಕ್ಷಣೆ ಹಾಗೂ ಪರಿಸರ ಸಮತೋಲನ ಕುರಿತು ಜಾಗೃತಿ ಮೂಡಿಸಲು ಪ್ರದರ್ಶನ ಮುಂದಾಗಿದೆ. ಮಂಗಳೂರಿಗರಿಗೆ ಪ್ರಥಮ ಬಾರಿಗೆ ಇಂತಹ ಪ್ರದರ್ಶನವನ್ನು ವೀಕ್ಷಿಸಲು ಉತ್ತಮ ಅವಕಾಶವಿದ್ದು, ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಅವರ ಯೋಜನೆಯಂತೆ ಕರಾವಳಿ ಉತ್ಸವದ ಆಚರಣೆಯ ಅಂಗವಾಗಿ ಪ್ರದರ್ಶನವನ್ನು ಆಯೋಜಿಸಲಾಗಿದೆ. ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರುವ ಅಪರೂಪದ ಚಿಟ್ಟೆಗಳನ್ನು ಪ್ರದರ್ಶಿಸಲಾಗುತ್ತಿದ್ದು, ಮಕ್ಕಳಿಗೆ ಅವುಗಳ ಬಗ್ಗೆ ತಿಳಿದುಕೊಳ್ಳಲು ಉತ್ತಮ ಅವಕಾಶವಿದೆ. ಪ್ರದರ್ಶನದಲ್ಲಿ ಶಾಲಾ ಮಕ್ಕಳಿಗೆ 50% ರಿಯಾಯಿತಿ ಇದೆ ಎಂದು ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಹೇಳಿದರು. ಪ್ರಸ್ತುತ ದಿನಗಳಲ್ಲಿ ಚಿಟ್ಟೆಗಳ ಅವನತಿ ಜಾಸ್ತಿಯಾಗುತ್ತಿದ್ದು, ಇಂತಹ ಪ್ರದರ್ಶನವು ಜನರಿಗೆ ಇನ್ನಷ್ಟು ಸಹಕಾರಿಯಾಗುತ್ತಿದೆ. ಇದೊಂದು ಉತ್ತಮ ಪರಿಕಲ್ಪನೆ ಎಂದು ಪ್ರಜ್ಞಾ ಹೇಳಿಕೊಂಡರು. ಕಾರ್ಯಕ್ರಮದಲ್ಲಿ ಅಪಾರ ಜಿಲ್ಲಾಧಿಕಾರಿ ಸಂತೋಷ್ ಕುಮಾರ್, ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ತಾರನಾಥ ಗಟ್ಟಿ ಕಾಪಿಕಾಡ್, ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ ಉಮರ್ UH ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ಇಲ್ಲಿ ರೋಬೋಟಿಕ್ ಚಿಟ್ಟೆಗಳು, ಇರುವೆಗಳು, ಜೇನುನೊಣಗಳು ಮತ್ತಿತರ ಚಿತ್ರಣವನ್ನು ಪ್ರದರ್ಶನದಲ್ಲಿ ನೋಡಬಹುದಾಗಿದೆ. ಪ್ರತಿ ಸಂಜೆ 4ರಿಂದ ರಾತ್ರಿ 9ರವರೆಗೂ ಈ ಪ್ರದರ್ಶನವನ್ನು ವೀಕ್ಷಿಸಬಹುದಾಗಿದೆ. ನಾಗೇಶ್ ಕಾವೂರು, V4 ನ್ಯೂಸ್, ಮಂಗಳೂರು.